ಮೂಡಾ ಸೈಟ್ ಹಗರಣದ ಸುಳಿಯಲ್ಲಿ ಸಿಎಂ ಕುಟುಂಬ ಸಿಲುಕಿಕೊಂಡಿರುವಂಥದ್ದು. ಈಗ ಕೋರ್ಟ್ ಕೂಡ ಸಿಬಿಐಗೆ ಕೊಡೋದು ಬೇಡ ಅನ್ನುವಂಥ ಆದೇಶವನ್ನು ಹೊರಡಿಸಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ಸಾಕಷ್ಟು ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಲೋಕ ಕೇಂದ್ರ ಕಚೇರಿಗೆ ಮೂಡಾ ಕೇಸ್ ತನಿಖಾ ವರದಿ, ಮೈಸೂರು ಲೋಕಾಯುಕ್ತರಿಂದ ತನಿಖಾ ವರದಿ ಸಲ್ಲಿಕೆ ಆಗಿದೆ. ಈಗ ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನಿರುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಯಾರಿಗೆ ಕ್ಲೀನ್ ಚಿಟ್, ಯಾರಿಗೆ ಆರೋಪ ಪಟ್ಟಿ, ರಿಪಬ್ಲಿಕ್ ಕನ್ನಡದಲ್ಲಿ ಲೋಕ ತನಿಖೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮೂಡಾ ಸೈಟ್ ಹಗರಣದ ಸುಳಿಯಲ್ಲಿ ಸಿಎಂ ಕುಟುಂಬ ಸಿಲುಕಿದೆ. ಲೋಕ ಕೇಂದ್ರ ಕಚೇರಿಗೆ ಮೂಡಾ ಕೇಸ್ ತನಿಖಾ ವರದಿ ಸಲ್ಲಿಕೆ ಆಗುತ್ತೆ. ಮೈಸೂರು ಲೋಕಾಯುಕ್ತರಿಂದ ತನಿಖಾ ವರದಿ ಸಲ್ಲಿಕೆ ಆಗುತ್ತೆ. ಅದಾದ ಮೇಲೆ ಅದನ್ನು ಸ್ಕ್ರೂಟ್ನಿ ಮಾಡ್ತಾರೆ. ಸ್ಕ್ರೂಟ್ನಿ ಮಾಡಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಅದನ್ನು ಹಾಜರುಪಡಿಸುವಂಥ ಕೆಲಸ ಆಗುತ್ತೆ. ಸೊ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯಗೆ ಈ ಒಂದು ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಿದೆ. ಆದರೆ ಮುಂದೆ ಯಾವ ರೀತಿ ತನಿಖೆ, ಯಾರಿಗೆ ಕ್ಲೀನ್ ಚಿಟ್, ಯಾರಿಗೆ ಆರೋಪ ಪಟ್ಟಿ ಅನ್ನುವಂಥದ್ದೇ ಪ್ರಶ್ನೆ ಈಗ. ಸೊ ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾಗರಾಜ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ, ನಮ್ಮ ಪ್ರತಿನಿಧಿ ನಾಗರಾಜ್, ಈಗ ಕಾನೂನು ಪ್ರಕ್ರಿಯೆಗಳು ಈ ತದನಂತರದಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಈಗ. ಯಾರಿಗೆ ಕ್ಲೀನ್ ಚಿಟ್, ಯಾರಿಗೆ ಆರೋಪ ಪಟ್ಟಿ ಆಗ್ಬೋದು? ದಿವಿತ್, ಏನು ನೆನೆಯಷ್ಟೇ ಮೈಸೂರು ಲೋಕಾಯುಕ್ತ SP ಉದೇಶ್ ಅವರು ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸುಮಾರು 500ಕ್ಕೂ ಹೆಚ್ಚು ಪುಟಗಳ ಒಂದು ಅಂತಿಮ ತನಿಖಾ ವರದಿಯನ್ನು ಲೋಕಾಯುಕ್ತ ಕೇಂದ್ರ ಕಚೇರಿಯಲ್ಲೇ IGP ಸುಬ್ರಹ್ಮಣ್ಯೇಶ್ವರ ರಾವ್ ಅವರಿಗೆ ಸಲ್ಲಿಕೆಯನ್ನು ಮಾಡಿರ್ತಕ್ಕಂಥದ್ದು. IGP ಸುಬ್ರಹ್ಮಣ್ಯೇಶ್ವರ ರಾವ್ ಹಾಗೆಯೇ ADGP ಮನೀಶ್ ಕರ್ಬಿಕರ್ ಈ ಒಂದು ವರದಿಯನ್ನು ಸ್ಕ್ರೂಟ್ನಿ ಮಾಡಿದ ಬಳಿಕ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂಥದ್ದು. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನು, CM ಸಿದ್ದರಾಮಯ್ಯ ವಿರುದ್ಧ 17A ಅಡಿಯಲ್ಲಿ ಒಂದು ಪ್ರಿಲಿಮಿನರಿ ಎನ್ಕ್ವೈರಿಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದರು. ಅದರಂತೆ ಲೋಕಾಯುಕ್ತ ಪೊಲೀಸರು ಏನು ಈಗಾಗಲೇ ವಿಚಾರಣೆಯನ್ನು ಮುಗಿಸಿ ಅದರ ಒಂದು ಅಂತಿಮ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಬಹುಶಃ ಈ ವಾರದ ಅಂತ್ಯದೊಳಗೆ ಅಥವಾ ಮುಂದಿನ ಸೋಮವಾರ ಈ ಒಂದು ವರದಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಇಲ್ಲಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಆದಮೇಲೆ ಪ್ರಮುಖವಾಗಿ 2 ವಿಚಾರಗಳು ಪ್ರಮುಖ ಆಗುತ್ತೆ. ಏನಂತಂದರೆ, ಮೊದಲು ವರದಿ ಸಲ್ಲಿಕೆ ಆದ ಕೂಡಲೇ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಈ ಒಂದು ವರದಿಯ ಪ್ರತಿಯನ್ನು ಕೊಡಲಾಗುತ್ತೆ. ಆಗ ಸ್ನೇಹಮಯಿ ಕೃಷ್ಣ ಇದನ್ನು ವಿರೋಧಿಸಿ ಈ ಒಂದು ತನಿಖೆಗೆ ನನ್ನ ಆಕ್ಷೇಪವಿದೆ ಅಂತೇಳಿ ಒಂದು ಪ್ರೊಟೆಸ್ಟ್ ಮೆಮೋವನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ಬೋದು. ಹೀಗೆ ಮಾಡಿದ್ರೆ ಯಾಕೆ ನೀವು ಇದನ್ನು ವಿರೋಧ ಮಾಡ್ತಾ ಇದ್ದೀರಿ ಅಂತೇಳಿ ಒಂದಷ್ಟು ಆರ್ಗ್ಯುಮೆಂಟ್ ಸ್ನೇಹಮಯಿ ಕೃಷ್ಣ ಕಡೆಯಿಂದ ಕೇಳಲಾಗುತ್ತೆ. ಮತ್ತು ಪ್ರಾಸಿಕ್ಯೂಷನ್ ಕೂಡ ಅಥವಾ ಲೋಕಾಯುಕ್ತ ಪರ ವಕೀಲರು ಕೂಡ ವಾದವನ್ನು ಮಾಡ್ತಾರೆ, ಯಾವ ದಿಕ್ಕಿನಲ್ಲಿ ನಾವು ತನಿಖೆಯನ್ನು ಮಾಡಿದ್ವಿ ಅಂತೇಳಿ. ಆ ವೇಳೆಯಲ್ಲಿ ಕೋರ್ಟ್ ನಿರ್ಧರಿಸುತ್ತೆ ಪೊಲೀಸರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಸ್ವೀಕರಿಸಬೇಕಾ ಬೇಡವಾ ಅಂತೇಳಿ. ಒಂದು ವೇಳೆ ಈ ಒಂದು ವರದಿಯಲ್ಲಿ CM ಸಿದ್ದರಾಮಯ್ಯ ಆರೋಪಿತರಾಗಿದ್ದರೆ ಅವ್ರ ವಿರುದ್ಧವೂ ಚಾರ್ಜ್ ಶೀಟ್ ಹಾಕಿ ಅಂತೇಳಿ ನ್ಯಾಯಾಲಯ ಸೂಚಿಸಬಹುದು. ಇಲ್ಲದೇ ಇದ್ದರೆ ಅವರನ್ನು ಬಿಟ್ಟು ನೀವು ಚಾರ್ಜ್ ಶೀಟ್ ಮಾಡಿ ಅಂತೇಳಿ ಸೂಚನೆ ಕೊಡಬಹುದಾದ ಸಾಧ್ಯತೆ ಇರತಕ್ಕಂಥದ್ದು. ದಿವಿತ್. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೂಡಾ ಸೈಟ್ ಹಗರಣದ ಸುಳಿಯಲ್ಲಿ ಸಿಎಂ ಕುಟುಂಬ ಸಿಲುಕಿಕೊಂಡಿರುವಂಥದ್ದು. ಈಗ ಕೋರ್ಟ್ ಕೂಡ ಸಿಬಿಐಗೆ ಕೊಡೋದು ಬೇಡ ಅನ್ನುವಂಥ ಆದೇಶವನ್ನು ಹೊರಡಿಸಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ಸಾಕಷ್ಟು ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಲೋಕ ಕೇಂದ್ರ ಕಚೇರಿಗೆ ಮೂಡಾ ಕೇಸ್ ತನಿಖಾ ವರದಿ, ಮೈಸೂರು ಲೋಕಾಯುಕ್ತರಿಂದ ತನಿಖಾ ವರದಿ ಸಲ್ಲಿಕೆ ಆಗಿದೆ. ಈಗ ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನಿರುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಯಾರಿಗೆ ಕ್ಲೀನ್ ಚಿಟ್, ಯಾರಿಗೆ ಆರೋಪ ಪಟ್ಟಿ, ರಿಪಬ್ಲಿಕ್ ಕನ್ನಡದಲ್ಲಿ ಲೋಕ ತನಿಖೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮೂಡಾ ಸೈಟ್ ಹಗರಣದ ಸುಳಿಯಲ್ಲಿ ಸಿಎಂ ಕುಟುಂಬ ಸಿಲುಕಿದೆ. ಲೋಕ ಕೇಂದ್ರ ಕಚೇರಿಗೆ ಮೂಡಾ ಕೇಸ್ ತನಿಖಾ ವರದಿ ಸಲ್ಲಿಕೆ ಆಗುತ್ತೆ. ಮೈಸೂರು ಲೋಕಾಯುಕ್ತರಿಂದ ತನಿಖಾ ವರದಿ ಸಲ್ಲಿಕೆ ಆಗುತ್ತೆ. ಅದಾದ ಮೇಲೆ ಅದನ್ನು ಸ್ಕ್ರೂಟ್ನಿ ಮಾಡ್ತಾರೆ. ಸ್ಕ್ರೂಟ್ನಿ ಮಾಡಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಅದನ್ನು ಹಾಜರುಪಡಿಸುವಂಥ ಕೆಲಸ ಆಗುತ್ತೆ. ಸೊ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯಗೆ ಈ ಒಂದು ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಿದೆ. ಆದರೆ ಮುಂದೆ ಯಾವ ರೀತಿ ತನಿಖೆ, ಯಾರಿಗೆ ಕ್ಲೀನ್ ಚಿಟ್, ಯಾರಿಗೆ ಆರೋಪ ಪಟ್ಟಿ ಅನ್ನುವಂಥದ್ದೇ ಪ್ರಶ್ನೆ ಈಗ. ಸೊ ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾಗರಾಜ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ, ನಮ್ಮ ಪ್ರತಿನಿಧಿ ನಾಗರಾಜ್, ಈಗ ಕಾನೂನು ಪ್ರಕ್ರಿಯೆಗಳು ಈ ತದನಂತರದಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಈಗ. ಯಾರಿಗೆ ಕ್ಲೀನ್ ಚಿಟ್, ಯಾರಿಗೆ ಆರೋಪ ಪಟ್ಟಿ ಆಗ್ಬೋದು? ದಿವಿತ್, ಏನು ನೆನೆಯಷ್ಟೇ ಮೈಸೂರು ಲೋಕಾಯುಕ್ತ
SP ಉದೇಶ್ ಅವರು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸುಮಾರು 500ಕ್ಕೂ ಹೆಚ್ಚು ಪುಟಗಳ ಒಂದು ಅಂತಿಮ ತನಿಖಾ ವರದಿಯನ್ನು ಲೋಕಾಯುಕ್ತ ಕೇಂದ್ರ ಕಚೇರಿಯಲ್ಲಿ IGP ಸುಬ್ರಹ್ಮಣ್ಯೇಶ್ವರ ರಾವ್ ಅವರಿಗೆ ಸಲ್ಲಿಕೆಯನ್ನು ಮಾಡಿರ್ತಕ್ಕಂಥದ್ದು. IGP ಸುಬ್ರಹ್ಮಣ್ಯೇಶ್ವರ ರಾವ್ ಹಾಗೆಯೇ ADGP ಮನೀಶ್ ಕರ್ಬಿಕರ್ ಈ ಒಂದು ವರದಿಯನ್ನು ಸ್ಕ್ರೂಟ್ನಿ ಮಾಡಿದ ಬಳಿಕ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂಥದ್ದು. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನು, CM ಸಿದ್ದರಾಮಯ್ಯ ವಿರುದ್ಧ 17A ಅಡಿಯಲ್ಲಿ ಒಂದು ಪ್ರಿಲಿಮಿನರಿ ಎನ್ಕ್ವೈರಿಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದರು. ಅದರಂತೆ ಲೋಕಾಯುಕ್ತ ಪೊಲೀಸರು ಏನು ಈಗಾಗಲೇ ವಿಚಾರಣೆಯನ್ನು ಮುಗಿಸಿ ಅದರ ಒಂದು ಅಂತಿಮ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಬಹುಶಃ ಈ ವಾರದ ಅಂತ್ಯದೊಳಗೆ ಅಥವಾ ಮುಂದಿನ ಸೋಮವಾರ ಈ ಒಂದು ವರದಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಇಲ್ಲಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಆದಮೇಲೆ ಪ್ರಮುಖವಾಗಿ 2 ವಿಚಾರಗಳು ಪ್ರಮುಖ ಆಗುತ್ತೆ. ಏನಂತಂದರೆ, ಮೊದಲು ವರದಿ ಸಲ್ಲಿಕೆ ಆದ ಕೂಡಲೇ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಈ ಒಂದು ವರದಿಯ ಪ್ರತಿಯನ್ನು ಕೊಡಲಾಗುತ್ತೆ. ಆಗ ಸ್ನೇಹಮಯಿ ಕೃಷ್ಣ ಇದನ್ನು ವಿರೋಧಿಸಿ ಈ ಒಂದು ತನಿಖೆಗೆ ನನ್ನ ಆಕ್ಷೇಪವಿದೆ ಅಂತೇಳಿ ಒಂದು ಪ್ರೊಟೆಸ್ಟ್ ಮೆಮೋವನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ಬೋದು. ಹೀಗೆ ಮಾಡಿದ್ರೆ ಯಾಕೆ ನೀವು ಇದನ್ನು ವಿರೋಧ ಮಾಡ್ತಾ ಇದ್ದೀರಿ ಅಂತೇಳಿ ಒಂದಷ್ಟು ಆರ್ಗ್ಯುಮೆಂಟ್ ಸ್ನೇಹಮಯಿ ಕೃಷ್ಣ ಕಡೆಯಿಂದ ಕೇಳಲಾಗುತ್ತೆ. ಮತ್ತು ಪ್ರಾಸಿಕ್ಯೂಷನ್ ಕೂಡ ಅಥವಾ ಲೋಕಾಯುಕ್ತ ಪರ ವಕೀಲರು ಕೂಡ ವಾದವನ್ನು ಮಾಡ್ತಾರೆ, ಯಾವ ದಿಕ್ಕಿನಲ್ಲಿ ನಾವು ತನಿಖೆಯನ್ನು ಮಾಡಿದ್ವಿ ಅಂತೇಳಿ. ಆ ವೇಳೆಯಲ್ಲಿ ಕೋರ್ಟ್ ನಿರ್ಧರಿಸುತ್ತೆ ಪೊಲೀಸರು ಕೊಟ್ಟಿರ್ತಕ್ಕಂಥ ಪೊಲೀಸರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಸ್ವೀಕರಿಸಬೇಕಾ ಬೇಡವಾ ಅಂತೇಳಿ. ಒಂದು ವೇಳೆ ಈ ಒಂದು ವರದಿಯಲ್ಲಿ CM ಸಿದ್ದರಾಮಯ್ಯ ಆರೋಪಿತರಾಗಿದ್ದರೆ ಅವ್ರ ವಿರುದ್ಧವೂ ಚಾರ್ಜ್ ಶೀಟ್ ಹಾಕಿ ಅಂತೇಳಿ ನ್ಯಾಯಾಲಯ ಸೂಚಿಸಬಹುದು. ಇಲ್ಲದೇ ಇದ್ದರೆ ಅವರನ್ನು ಬಿಟ್ಟು ನೀವು ಚಾರ್ಜ್ ಶೀಟ್ ಮಾಡಿ ಅಂತೇಳಿ ಸೂಚನೆ ಕೊಡಬಹುದಾದ ಸಾಧ್ಯತೆ ಇರತಕ್ಕಂಥದ್ದು. ದಿವೇತ್. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೂಡಾ ಸೈಟ್ ಹಗರಣದ ಸುಳಿಯಲ್ಲಿ CM ಕುಟುಂಬ ಸಿಲುಕಿಕೊಂಡಿರುವಂಥದ್ದು. ಈಗ ಕೋರ್ಟ್ ಕೂಡ CBIಗೆ ಕೊಡೋದು ಬೇಡ ಅನ್ನುವಂಥ ಆದೇಶವನ್ನು ಹೊರಡಿಸಿರುವಂಥದ್ದು. ಇದರ ಬೆನ್ನಲ್ಲೇ ಈಗ ಸಾಕಷ್ಟು ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಲೋಕ ಕೇಂದ್ರ ಕಚೇರಿಗೆ ಮೂಡಾ ಕೇಸ್ ತನಿಖಾ ವರದಿ, ಮೈಸೂರು ಲೋಕಾಯುಕ್ತರಿಂದ ತನಿಖಾ ವರದಿ ಸಲ್ಲಿಕೆ ಆಗಿದೆ. ಈಗ ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನಿರುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಯಾರಿಗೆ ಕ್ಲೀನ್ ಚಿಟ್, ಯಾರಿಗೆ ಆರೋಪ ಪಟ್ಟಿ? ರಿಪಬ್ಲಿಕ್ ಕನ್ನಡದಲ್ಲಿ ಲೋಕ ತನಿಖೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮೂಡಾ ಸೈಟ್ ಹಗರಣದ ಸುಳಿಯಲ್ಲಿ CM ಕುಟುಂಬ ಸಿಲುಕಿದೆ. ಲೋಕ ಕೇಂದ್ರ ಕಚೇರಿಗೆ ಮೂಡಾ ಕೇಸ್ ತನಿಖಾ ವರದಿ ಸಲ್ಲಿಕೆ ಆಗುತ್ತೆ. ಮೈಸೂರು ಲೋಕಾಯುಕ್ತರಿಂದ ತನಿಖಾ ವರದಿ ಸಲ್ಲಿಕೆ ಆಗುತ್ತೆ. ಅದಾದ ಮೇಲೆ ಅದನ್ನು ಸ್ಕ್ರೂಟ್ನಿ ಮಾಡ್ತಾರೆ. ಸ್ಕ್ರೂಟ್ನಿ ಮಾಡಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಅದನ್ನು ಹಾಜರುಪಡಿಸುವಂಥ ಕೆಲಸ ಆಗುತ್ತೆ. ಸೊ ಒಟ್ಟಾರೆ CM ಸಿದ್ದರಾಮಯ್ಯಗೆ ಈ ಒಂದು ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಿದೆ. ಆದರೆ ಮುಂದೆ ಯಾವ ರೀತಿ ತನಿಖೆ, ಯಾರಿಗೆ ಕ್ಲೀನ್ ಚಿಟ್, ಯಾರಿಗೆ ಆರೋಪ ಪಟ್ಟಿ ಅನ್ನುವಂಥದ್ದೇ ಪ್ರಶ್ನೆ ಈಗ. ಸೊ ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾಗರಾಜ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ, ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ಕಾನೂನು ಪ್ರಕ್ರಿಯೆಗಳು ಈ ತದನಂತರದಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಈಗ. ಯಾರಿಗೆ ಕ್ಲೀನ್ ಚಿಟ್, ಯಾರಿಗೆ ಆರೋಪ ಪಟ್ಟಿ ಆಗ್ಬೋದು? ದಿವಿತ್, ಏನು ನೆನೆಯಷ್ಟೇ ಮೈಸೂರು ಲೋಕಾಯುಕ್ತ SP ಉದೇಶ್ ಅವರು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸುಮಾರು 500ಕ್ಕೂ ಹೆಚ್ಚು ಪುಟಗಳ ಒಂದು ಅಂತಿಮ ತನಿಖಾ ವರದಿಯನ್ನು ಲೋಕಾಯುಕ್ತ ಕೇಂದ್ರ ಕಚೇರಿಯಲ್ಲಿ IGP ಸುಬ್ರಹ್ಮಣ್ಯೇಶ್ವರ ರಾವ್ ಅವರಿಗೆ ಸಲ್ಲಿಕೆಯನ್ನು ಮಾಡಿರ್ತಕ್ಕಂಥದ್ದು. IGP ಸುಬ್ರಹ್ಮಣ್ಯೇಶ್ವರ ರಾವ್ ಹಾಗೆಯೇ ADGP ಮನೀಶ್ ಕರ್ಬಿಕರ್ ಈ ಒಂದು ವರದಿಯನ್ನು ಸ್ಕ್ರೂಟ್ನಿ ಮಾಡಿದ ಬಳಿಕ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂಥದ್ದು. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನು, CM ಸಿದ್ದರಾಮಯ್ಯ ವಿರುದ್ಧ 17A ಅಡಿಯಲ್ಲಿ ಒಂದು ಪ್ರಿಲಿಮಿನರಿ ಎನ್ಕ್ವೈರಿಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದರು. ಅದರಂತೆ ಲೋಕಾಯುಕ್ತ ಪೊಲೀಸರು ಏನು ಈಗಾಗಲೇ ವಿಚಾರಣೆಯನ್ನು ಮುಗಿಸಿ ಅದರ ಒಂದು ಅಂತಿಮ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಬಹುಶಃ ಈ ವಾರದ ಅಂತ್ಯದೊಳಗೆ ಅಥವಾ ಮುಂದಿನ ಸೋಮವಾರ ಈ ಒಂದು ವರದಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಇಲ್ಲಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಆದಮೇಲೆ ಪ್ರಮುಖವಾಗಿ 2 ವಿಚಾರಗಳು ಪ್ರಮುಖ ಆಗುತ್ತೆ. ಏನಂತಂದರೆ, ಮೊದಲು ವರದಿ ಸಲ್ಲಿಕೆ ಆದ ಕೂಡಲೇ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಈ ಒಂದು ವರದಿಯ ಪ್ರತಿಯನ್ನು ಕೊಡಲಾಗುತ್ತೆ. ಆಗ ಸ್ನೇಹಮಯಿ ಕೃಷ್ಣ ಇದನ್ನು ವಿರೋಧಿಸಿ ಈ ಒಂದು ತನಿಖೆಗೆ ನನ್ನ ಆಕ್ಷೇಪವಿದೆ ಅಂತೇಳಿ ಒಂದು ಪ್ರೊಟೆಸ್ಟ್ ಮೆಮೋವನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ಬೋದು. ಹೀಗೆ ಮಾಡಿದ್ರೆ ಯಾಕೆ ನೀವು ಇದನ್ನು ವಿರೋಧ ಮಾಡ್ತಾ ಇದ್ದೀರಿ ಅಂತೇಳಿ ಒಂದಷ್ಟು ಆರ್ಗ್ಯುಮೆಂಟ್ ಸ್ನೇಹಮಯಿ ಕೃಷ್ಣ ಕಡೆಯಿಂದ ಕೇಳಲಾಗುತ್ತೆ. ಮತ್ತು ಪ್ರಾಸಿಕ್ಯೂಷನ್ ಕೂಡ ಅಥವಾ ಲೋಕಾಯುಕ್ತ ಪರ ವಕೀಲರು ಕೂಡ ವಾದವನ್ನು ಮಾಡ್ತಾರೆ, ಯಾವ ದಿಕ್ಕಿನಲ್ಲಿ ನಾವು ತನಿಖೆಯನ್ನು ಮಾಡಿದ್ವಿ ಅಂತೇಳಿ. ಆ ವೇಳೆಯಲ್ಲಿ ಕೋರ್ಟ್ ನಿರ್ಧರಿಸುತ್ತೆ ಪೊಲೀಸರು ಕೊಟ್ಟಿರ್ತಕ್ಕಂಥ
ಲೋಕ ಪೊಲೀಸರು ಕೊಟ್ಟಿರ್ತಕ್ಕಂಥ Okay. ವರದಿಯನ್ನು ಸ್ವೀಕರಿಸಬೇಕಾ ಬೇಡವಾ ಅಂತೇಳಿ. ಒಂದು ವೇಳೆ ಈ ಒಂದು ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಪಿತರಾಗಿದ್ರೆ ಅವ್ರ ವಿರುದ್ಧವೂ ಚಾರ್ಜ್ ಶೀಟ್ Okay. ಹಾಕಿ ಅಂತೇಳಿ ನ್ಯಾಯಾಲಯ ಸೂಚಿಸಬಹುದು. ಇಲ್ಲದೇ ಇದ್ರೆ ಅವರನ್ನು ಬಿಟ್ಟು ನೀವು ಚಾರ್ಜ್ ಶೀಟ್ ಮಾಡಿ ಅಂತೇಳಿ ಸೂಚನೆ ಕೊಡಬಹುದಾದ ಸಾಧ್ಯತೆ ಇರತಕ್ಕಂಥದ್ದು. ದಿವೇತ್. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.